Yo, yo! Hey guys, it's your boy Sharky back with another video on a very fine Saturday morning. I'm so sorry guys, ನಾನು ಸ್ವಲ್ಪ ಆಕ್ಟಿವ್ ಆಗಿರಲಿಲ್ಲ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ. I was basically out of town last week and then I was quite busy. Hold on, yeah. I was quite busy with work and other personal stuff, so I didn't have the time to mount my camera and give you guys a show. You know, right, in my last ride, in my last video, after that stupid accident, you can see that my crash guard only has one slider now, the top one. The bottom one has fallen off actually. So I wanted to give a shout out to Bison Crash Guards. It has done its job perfectly. ಚೂರು ಗಾಡಿ ಡ್ಯಾಮೇಜ್ ಆಗಿಲ್ಲ, ಸ್ವಲ್ಪ ಬಾರ್ ಎಂಡ್ ಮತ್ತೆ ಮಿರರ್ ಎಂಡ್ ಮತ್ತೆ ಬ್ರೇಕ್ ಎಂಡ್ ಒಂದು ಚೂರು ಸ್ಕ್ರಾಚ್ ಆಗಿದೆ. ದಟ್ ಈಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್. ದ ಕ್ರ್ಯಾಶ್ ಗಾರ್ಡ್ ಟುಕ್ ಆಲ್ ಆಫ್ ದ ಹಿಟ್ ಆ್ಯಂಡ್ ದ ಫ್ರೇಮ್ ಸ್ಲೈಡರ್ಸ್ ಒಂದು ಸ್ವಲ್ಪ ಉಜ್ಜಿದೆ. ಸೊ ಅದು ಅರ್ಧ ಕರ್ಗೋಗ್ಬಿಟ್ಟಿತ್ತು ಆ್ಯಕ್ಚುಲಿ ಬಿದ್ದಾದ್ಮೇಲೆ. ಬಡ್ಡಿ ಮಗ ನೋಡಿದ್ರಲ್ಲ ಗೈಸ್ ಹೆಂಗೆ ಸಿಗ್ನಲ್ ಜಂಪ್ ಮಾಡಿಬಿಟ್ಟ ಅಂತ. ನಾವೆಷ್ಟೇ ಹುಷಾರಾಗಿ ಓಡಿಸಿದ್ರು ಕೆಲವ್ರು ಈಡಿಯಟ್ಸ್ ಇರ್ತಾರೆ ರೋಡಲ್ಲಿ. ಈ ಸಿಯೆಟ್ ಟೈರ್ ಅವರು ಒಂದು ಪರ್ಫೆಕ್ಟ್ ಅಡ್ವರ್ಟೈಸ್ಮೆಂಟ್ ಮಾಡಿದರು, ರೋಡ್ ಈಸ್ ಫಿಲ್ಡ್ ವಿತ್ ಈಡಿಯಟ್ಸ್ ಅಂತ. 100% ನಿಜ ಅನಿಸ್ತು ಆಫ್ಟರ್ ಮೈ ಲಾಸ್ಟ್ ಆಕ್ಸಿಡೆಂಟ್. ಏನು ತಲೆ ತಿಗ್ದಲ್ಲಿ ಹಿಡ್ಕೊಂಡಿರ್ತಾರ ನನ್ನ ಮಕ್ಕಳು ಅಂತ ಇಯರ್ಫೋನ್ ಹಾಕ್ಕೊಂಡು ಸಿಗ್ನಲ್ ಜಂಪ್ ಮಾಡ್ಕೊಂಡು ಅವ್ರದೇ ಲೋಕದಲ್ಲಿ. ಏನು ಇವ್ರ ಅಪ್ಪಂದ ರೋಡು. ಹಾಂ, ನಾವೊಂದು ಗೇಜಲ್ಲಿ ಓಡಿಸ್ತಾ ಇರ್ತೀವಿ. ನಾವು ಹೆಂಗೆ ಹೋಗೋದು ಅಂದರೆ ಬೇರೆಯವ್ರ ರೈಡಿಂಗೂ ಗೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಕನ್ಸಿಡರಿಂಗ್ ದಟ್ ದೇ ಆರ್ ಫಾಲೋಯಿಂಗ್ ದ ರೈಟ್ ರೂಲ್ಸ್. ಸೊ ವೆನ್ ದೇ ಡೋಂಟ್ ಫಾಲೋ ರೂಲ್ಸ್, ಅದೇ ನಮಗೆ ಪ್ರಾಬ್ಲಮ್ ಆಗೋದು. ನಮ್ಮ ಗೇಜಿಂಗ್ಗೆ ಅವ್ರ ಗೇಜಿಂಗ್ಗೆ ಇದು ಮಿಸ್ಅಲೈನ್ಮೆಂಟ್ ಆಗಿಬಿಟ್ಟು ಕ್ರ್ಯಾಶಸ್ ಆಗೋದು. So you can't only depend only on your gauging while riding in this busy streets. So I learned that valuable lesson. So right now Shaki is back. It's good to be back on the road finally. It's a bummer ride. ಸ್ವಲ್ಪ ಕ್ರ್ಯಾಶ್ ಗೀಶ್ ಆಗಿಬಿಟ್ರೆ ಅಯ್ಯೋ ಹೋಗಿರೋ ಅಂತ ಅನ್ಸ್ಬಿಡುತ್ತೆ ಸ್ವಲ್ಪ ಒಂದು 2 ವಾರ. ಬಟ್ ಅಗೇನ್ we need this guys. ಏನೇ ಕ್ರ್ಯಾಶ್ ಆಗಲಿ, ಏನೇ ಪ್ರಾಬ್ಲಮ್ ಆಗಲಿ, we have to be back on the road. Our soul gets hungry and the bike wants to be ridden. So let's fucking go man. ಒಂದು ಚಿಕ್ಕ ರೈಡ್ ಬಂದಿದ್ದೀವಿ ನಾನು ನನ್ನ ಫ್ರೆಂಡು. ದೊಡ್ಡ ರೈಡೇ ಪ್ಲಾನ್ ಮಾಡಿದ್ವಿ ಗೊತ್ತಲ್ಲ. ನಿನ್ನೆ ರಾತ್ರಿ ಆ್ಯಸ್ ಯೂಶುವಲ್ ತಿರ್ಗಾ 2 ಗಂಟೆ ತನಕ ಟೈಮ್ ಪಾಸ್ ಮಾಡಿಕೊಂಡು ಬೆಳಗ್ಗೆ ಲೇಟಾಗಿ ಎದ್ಬಿಟ್ವಿ. ಸೊ ಅಷ್ಟೊಂದು ದೂರ ಹೋಗೋದೇನು ಬೇಡ, ಸುಮ್ಮನೆ ಆರಾಮಾಗಿ ಇಲ್ಲೇ ಏರ್ಪೋರ್ಟ್ ಹತ್ರ ಹೋಗಿ ಚಿಲ್ ಮಾಡ್ಕೊಂಡು ಬರೋಣ ಅಂತ ಬೆಳಗ್ಗೆ ಹೊರಟ್ಬಿಟ್ವಿ. 85 ಕಿಲೋಮೀಟರ್ಸ್ ಮಿಕ್ಕಿದೆ ಅಷ್ಟೇ. ಪರ್ಫೆಕ್ಟ್ ಆಗಿದೆ ಇವತ್ತಿನ ರೈಡು. ಇವತ್ತಿನ ರೈಡ್ ಆದ್ಮೇಲೆ ಸರ್ವಿಸ್ ಕೊಡ್ತೀನಿ ಗಾಡಿ. ನಮ್ಮ 100 ಸೂಳ ನನ್ನ ಮಗನೇ. ಶಾಡ ಥರ ಓಡಿಸ್ತಾನೆ ಬೋಳಿ ಮಗ.
frankly speaking, I miss this, guys. I miss this acceleration, this power. ಸ್ವಲ್ಪ ಫಿಯರ್ ಅಂತ ಹೇಳಕ್ ಇಷ್ಟಪಡಲ್ಲ. I was fucking disappointed on those idiots who caused the accident. Traffic. I don't like. I avoid. But traffic likes me. ಮನಸ್ಸಿನ ಗೋಡೆ ಮೇಲೆ ಹಲವಾರು ಬಣ್ಣಗಳು ನಿನ್ನದೇನೆ ಸಾಲು ಚಿತ್ರೋತ್ಸವ. Sexy. ಜಸ್ಟ್ ಇಮ್ಯಾಜಿನ್, ಈ ರೋಡು ಒಂದು ಗಾಡಿ ಇರ್ಲಿಲ್ಲ ಅಂದಿದ್ರೆ ಹೆಂಗ್ ಚಚ್ಚು ಬೋಲಾಗಿತ್ತು ಅಂತ. He's not going above 130 like a good kid. Also guys, I just turned 30 last week, so your boy is an uncle now. Yeah, but still in my mind I'm still 25. The age is in the mind, guys. Nim habits, nim mentality, your thoughts will define your age more than the number and your birth year. ಸ್ವಲ್ಪ ಚಚ್ಬೇಡ ಚಾನ್ಸ್ ಸಿಕ್ಕಿದಾಗ. ಫಕ್ ಆಫ್. ಲಿಟ್ರಲಿ ಗೈಸ್, ನನ್ನ ಚಾನಲ್ಲು ಶಾರ್ಕಿ ಡ್ಯಾಶ್ ಕ್ಯಾಮ್ ಅಂತ ಹೆಸರಿಟ್ಟಿದ್ದೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಲಿಟ್ರಲಿ ಶಾರ್ಕಿ ಡ್ಯಾಶ್ ಕ್ಯಾಮೇ ಆಗೋಯ್ತು, ಡ್ಯಾಶ್ ಹೊಡೆದ್ಬಿಟ್ಟೆ. ಬಟ್ ಥ್ಯಾಂಕ್ ಯು ಗೈಸ್, ಎಲ್ಲರೂ ವಿಚಾರಿಸಿದ್ದಕ್ಕೆ ಫೋನ್ ಮಾಡಿ ವಿಚಾರಿಸ್ತಾ ಇದ್ರಿ ಏನಾಯ್ತು ಹೇಗಿದೆಯಾ ಅಂತ. ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಯುವರ್ ಲವ್, ಕೇರ್ ಅಂಡ್ ಸಪೋರ್ಟ್. ಒನ್ 120 ಮೇಲೆ ಹೋಗ್ತಾ ಇಲ್ವಾ? ಹೋಗಲ್ವಾ? ಅವತ್ತು ಹೇಳ್ದಿ 130 140 ಓದಿ ಅಂತ. ಲಿಮಿಟ್ ಅನ್ಸುತ್ತಲ್ವಾ ಅದು? 6 ಗೇರ್ ಅಲ್ಲ? ಅರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆಸ್ಟ್ ಆಫ್ ದ ಬೆಸ್ಟ್ motherfucker. This is the best road, guys. This is one crazy road. ನೋಡ್ತಾ ಇದ್ದೀರಾ ನಮ್ಮ ಕೆಂಪೇಗೌಡರ ಸ್ಟ್ಯಾಚು. ಕ್ರೇಜಿ. ಸಿಕ್ಕಾಪಟ್ಟೆ ದುಡ್ಡಿದೆ ರೀ ನಮ್ಮೂರಲ್ಲಿ. ಬೆಂಗಳೂರು ಅಂದ್ರೆ ಏನ್ ಸಾಮಾನ್ಯನಾ? ಇಲ್ಲಿ ದುಡ್ಡು ಮಾಡೋ ಕಲೆ ಇರೋರು ರಾಜ್ರ ತರ ಬದುಕ್ಬೋದು. ಇನ್ ಕೆಲವರು ಪಾಪ ಬೇರೆ
ಅಲ್ಲಿ ಚಿಕ್ಕ ಪುಟ್ಟ ಊರುಗಳಿಂದ ಬಂದಿರೋರಿಗೆ ಅಷ್ಟೊಂದು ಸಿಟಿ ಬಗ್ಗೆ ಗೊತ್ತಿಲ್ದೇ ಇರೋರು ಏನಾದ್ರು ಬಂದ್ರೆ ದ ಸಿಟಿ ವಿಲ್ ಕನ್ಸ್ಯೂಮ್ ದಮ್. ಎಷ್ಟೊಂದು ಜನ ಆಗದಿರೆ ವಾಪಸ್ ಅವರವರ ಊರುಗಳಿಗೆ ಹೋದವರು ಇದ್ದಾರೆ. ಅದು ನಮ್ಮೂರು. ಇಟ್ಸ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಇನ್ ನಮ್ಮ ಬೆಂಗಳೂರು. ಟ್ಯಾಲೆಂಟ್ ಇದೆಯಾ ನಿನ್ನ ಹತ್ರ, ಕಾಸು ಮಾಡೋ ತಾಕತ್ತಿದೆಯಾ, ಕಾಸು ಮಾಡೋ ಚಮಕ್ಕಿದೆಯಾ ನಿನ್ನ ಹತ್ರ, ಸರ್ವೈವ್ ಆಗ್ತೀಯಾ. ಜನರು ಸಲಾಮ್ ಹೊಡಿತಾರೆ ಈ ಊರಲ್ಲಿ. ಇಲ್ವಾ, ತಿಕ್ಕ ಮುಚ್ಕೊಂಡು ಮನೆಗೆ ಹೋಯ್ತಾರೋ ಅನ್ನತ್ತೆ ಇವರು. ನಮ್ಮ ಊರು ಬೆಂಗಳೂರು, ಬೆಂದ ಕಾಳೂರು. ಅಲ್ಲೋದ್ರೆ ಏನ್ ಹೇಳು, ಇದು ಅರೈವಲ್ಲ, ಇದು ಅರೈವಲ್ಲ, ಇದು ಇಲ್ಲೇ ಊಟನಾ? Okay guys, we have reached T2. ನೋಡ್ಬೋದು, ಕ್ರೇಜಿ ಆಗಿದೆ. ಯೂ ಟರ್ನ್ ಹಾಕೊಂಡು ಬರ್ತಿದ್ದೀವಿ. ಯೂ ಟರ್ನ್ ಹಾಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸಾಕಲ್ವಾ? ಈ ಬ್ರಿಡ್ಜ್ ಬರ್ಬೇಕಿದು ಮನತ್ತ ಅಂತ. Yeah, we back again. We are heading back guys. ಇಲ್ಲ ಎಲ್ಲರೂ ಬ್ರೇಕ್ಫಾಸ್ಟ್ ತಿನ್ಕೊಂಡು ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಚೆನ್ನಾಗಿತ್ತು, ಸ್ಮಾಲ್ ಆ್ಯಂಡ್ ಸಿಂಪಲ್ ರೈಡ್. ಹಸಿವಾಗಿದ್ದ ಹೊಟ್ಟೆಗೆ ಸ್ವಲ್ಪ ಅನ್ನ ಬಿದ್ದಂಗಾಯ್ತು. ಬೇಜಾರಾಗಿದ್ದ ರೈಡರ್ಗೆ ಸ್ವಲ್ಪ ಡ್ರಗ್ಸ್ ಸಿಕ್ಕಂಗಾಯ್ತು. That's it for today's vlog guys. I hope you enjoyed it, and please don't forget to like, share and subscribe. So stay tuned. Happy weekend everyone. Bye bye, ciao, peace out.